ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಕ್ಕ ತಂಗಿಯರ ಕೋಲಾರ ಕನ್ನಡ ಆಡು ಭಾಷೆಯ ಕೆಲವೊಂದು ಹಾಸ್ಯದ ವಿಡಿಯೋಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀವಿ. ಈ ವಿಡಿಯೋ ನೋಡಿ ಹಾಗೇನೆ ಸಪೋರ್ಟ್ ಮಾಡಿ. ಅಲ್ಲಕ್ಕ, ಈ ಸಿದ್ದರಾಮಯ್ಯ ನೋಡ್ರೆ 3 ತಿಂಗಳಿಂದ ಕಾಸು ಹಾಕಿಲ್ಲ. ಈ ನಮ್ಮತ್ತೆ ಆದ್ರೆ ಸುಭದ್ರಿ ಸೊಸೆ ಬ್ಯಾಂಕ್ ತಕ ಬುಕ್ ಎತ್ಕೊಂಡು ಬರ್ತಾ ಇರ್ತೀಯ ನೀನ್ ಹಂಗೆ ಅಲ್ಲೇ ಡ್ರಾ ಮಾಡಿ ಹಂಗೆ ನಿಮ್ಮ ಅಮ್ಮನ ಮನೆಗೆ ಸಾಗಾಕ್ಬಿಟ್ಟಿದ್ಯಾ ಅಂತ ಹೇಳ್ತಾಳಕ್ಕ. ನೋಡ್ದ ನಮ್ಮತ್ತೆನು ಹಂಗೆ ಅಮ್ಮಯ್ಯೋ. ನಮ್ಮತ್ತೆ ಆದ್ರೆ ಸಿದ್ದರಾಮಯ್ಯ ಫೋನ್ ಮಾಡ್ಕೊಂಡು ನಾನೇ ಕೇಳ್ತೀನಿ, ಏನಪ್ಪ ಸರಿ ನಿಂಕಿದು ಅಂತಾನೆ ಅದ್ ಹೇಳ್ತಾಳಕ್ಕ. ಯಮ್ಮಂಗ್ ಮಾಡ್ತಾನ ಫೋನ್ ಆಯ್ತು ನೋಡು. ಸರಿ, ಅದು ಸಾಲದ್ರ ಅವ್ರ ಮಂತಕ್ಕೆ ಕರ್ಕೊಂಡ್ ಹೋಗ್ ನೋಡಿ ನನ್ನ ಅಂತಾಳೆ. ಸರಿ ಯಾಕೆ ಕೇಳ್ತೀನಿ ಅಯ್ಯಪ್ಪನ್ನ ಅಂತಳಕ್ಕೋ. ಸರಿ ಗೃಹಲಕ್ಷ್ಮಿ ಕಾಸು ಹಾಕಿದ ಅಂದ್ಬಿಟ್ಟಕ್ಕ. ನೋಡಿ ಹೇಳಿದ್ದೇನು ಮಾಡಿದ್ದೇನು ಅಂತಾನೆ ಕೇಳ್ತೀನಿ ಅಂತಳಕ್ಕ ನಮ್ಮತ್ತೆ. ನೋಡ್ದೆ ಇಂಪ್ರೂವ್ ಆಗ್ಬಿಟ್ಟು. ಗೃಹಲಕ್ಷ್ಮಿ ಕಾಸಕ್ರ ಅಣ್ಣ ನಮ್ಮ ಅಣ್ಣ ಅಂತಳಿಲ್ಲ, ನಾನು ನೋಡಿ ಅವ್ರ ಮಂತಕ್ಕ ಅಂತಳಕ್ಕ. ಸರಿ ಅಕ್ಕ, ಇಂತ ಮಾತಿರ್ಲಿಲ್ಲದ್ರೆ ಅಲ್ಲ ದೊರ್ಮ ಕೊಡೋದಲ್ದಿರ ಅವ್ರ ಮಂತೆಗ್ ಬೇರೆ ಓದ್ತಾಳಂತೇನಾ. ಸರಿ ಯಾಕಮ್ಮಯ್ಯ ನಿಮ್ಮತ್ತೆ ಯಾವಾಗೂ ನಿನ್ನ ಸುಭದ್ರಿ ಸೊಸೆ ಅನ್ನೋದು. ನೋಡಕ್ಕೂ ಎಲ್ಲಾರ ಮುಂದೆನು ಹಂಗೆ ಅಂತಳಕ್ಕ. ಸುಭದ್ರಿ ಸೊಸೆ ಬಾರೆ ಅಂತಳಕ್ಕ. ಮೊನ್ನೆ ಹೇಳ್ತಾ ಇದ್ದಲ್ಲ ನಾಟಿ ಕೋಳಿ ಸಾರ್ ಮಾಡು ಅಂತ ಅಂದ್ಬಿಟ್ಟು, ಆ ನಾಟಿ ಕೋಳಿ ಸಾರ್ ಮಾಡ್ಬಿಟ್ಟು ಇಟ್ಟಾಗ ಕಾಳ್ ಮಾತ್ರ ಹಾಕ್ಬಿಟ್ಟು ಇಕ್ಬಿಡು, ನೇಮ್ದಾಗಿರ್ಬೋದು ತಣ್ಣಗ್ ನನ್ನಂಗೆ. ಯಾ ಗೃಹಲಕ್ಷ್ಮಿ ಕಾಸಿಗೆಲ್ಲ ಏನ್ ಮಾಡ್ತಾ ನೀನು ನಿಮ್ಮತ್ತೆ? ಅಕ್ಕೋ ನಮ್ಗೆ ₹1 ಕೊಡಬೇಕೋ. ನಮ್ಮತ್ತೆ ಎಲ್ಲ ನಿನ್ ಮೀಶಾ ಅಂತೆಲ್ಲ ಮಾಡ್ಬಿಡ್ತೀಯ, ಎಲ್ಲ ನಾನ್ ತಕೊಂಡ್ ಎಲ್ಲ ಗಂಟ್ ಮಾಡಿರ್ತೀನಿ ಅಂತಳಕ್ಕೋ. ನಿಮ್ ಹತ್ ಮಲ್ಗಿರೋ ಬೀರುವಾದ ತೆಗ್ದು ಎತ್ಕೊಂಡ್ಬಿಡು ಕಾಸುಗಳು ಮೀಶಾ ಮಾಡ್ಕ. ಮೀಶಾ ಯಾಕೆ ಪ್ಯಾಟ್ಗೆ ಹೋಗ ನೆತ್ತು. ಸುಜಾತಮ್ಮನ್ ನೋಡ್ರೆ ವಾಷಿಂಗ್ ಮಿಷಿನ್ ತಕೊಂಡವಳೆ, ಆ ರೂಪಮ್ಮನ್ ನೋಡಿದ್ರೆ ಸೋಲಾರ್ ಹಾಕ್ಸ್ಕೊಂಡವಳಂತೆ, ಇನ್ನೊಬ್ಬ ಶಾಂತಾಗ್ನೇನ ತಕೊಂಬಂದವಳಂತೆ. ನೀನ್ ಏನ್ ಮಾಡ್ದೆ ಅಂತ ಕೇಳ್ತಾಳಮ್ಮಯ್ಯೋ. ನಾನ್ ಅದಕ್ ನಿನ್ ಮಣ್ಣಿಗೆ ಎತ್ತಿಕ್ಕಿದೀನಿ ಅಂತ ಹೇಳಿದೀನಿ. ನೋಡಮ್ಮಯ್ಯೋ, ತಿತ್ತಿದ್ದೆ ಅವ್ರು ಮಾಡಕ್ ಬೇಕಲ್ಲ, ಅದ್ಗೆ ತಿಕ್ಕಿದೀನಿ. ಸಿದ್ದರಾಮಣ್ಣ ನೆನ್ನಿದೆ. ಸರಿ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಾಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸುಷ್ಮಾ ವ್ಲಾಗ್ಸ್ ಕೋಲಾರ್. ಫಾಲೋ ಫಾರ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. See you next video. ಅಕ್ಕ, ಅಡಿಗೆ ಏನ್ ಮಾಡಿದ್ದೆ ಮಕ್ಕಳು ಬಾಕ್ಸ್ಕ? ಈ ಹುಡುಗ್ರು ಅವ್ರಲ್ಲ ನಮ್ಮ ಮೈಕ್ಲ ಅದ ಯಾವ್ದೋ ಹುಳುಗಳು ಬರ್ತಾವಂತೆ, ಅವು ಅನ್ನ ಸಾರ್ ತಿಂದ್ರೆ ತಣ್ಣಗ್ ತಂಪಗಿರಲ್ಲ ಹೊಟ್ಟೆಗ. ಅದು ಹಿಂಗ್ ಉಫ್ ಅಂತ ತಿಳ್ಕೊಂಡ್ ಮ್ಯಾಗಿ ಅದ ನಮ್ಮ ಅದನ್ನೆಲ್ಲ ಕೇಳಲ್ಲ ನಮ್ಕ. ಅದನ್ನ ಉಫ್ ಅಂತ ಹೇಳ್ಕೊಳೋದೇ ಬೇಕಂತಾರಮ್ಮಯ್ಯ. ಬಾಕ್ಸ್ಗೆ ಅದೇ ಹಾಕ್ಬೇಕು ಅವ್ರಕ. ತಿಂತಾರ ತಿಂತಾರ. ನಂಗಾಗಲ್ಲಪ್ಪ ಅವೆಲ್ಲ. ಅಕ್ಕ ನೋಡ್ದವ್ರ ಮನೀಗ ನಮ್ಮಯ್ಯೋ ಗ್ವಾಡ್ಕ ಕೊಟ್ಟಿವಿ ಅಂತ ಈಸ್ತಾರದಮ್ಮಯ್ಯೋ. ಟೆಂಪನಾಗ ಎತ್ಕೊಂಡ್ ಬಂದಿದ್ದೆ ಅದ್ರನ್ನ. ಅಕ್ಕ ಗೊಂಬಿಗ್ಲೆಲ್ಲ ದೊಡ್ಡದಾಗ ಬರ್ತದಂತಕ್ಕ. ಅವೆಲ್ಲ ತಿಳಿಯಲ್ಲ ಅಕ್ಕ. ಮೊನ್ನೆ ಯಾವ ನನ್ ಬಟ್ಟೆ ಇನ್ಸ್ಟಾಗ್ರಾಮ್ ನಾಗ ಮಾಡಕ್ ಕೆಲ್ಸಿಲ್ಲ ಅಂತ ನಾ ಮೆಸೇಜ್ ಮಾಡೋದ್ ನಂಕ ಅವನು. ಅಮ್ಮಯ್ಯ ಇಂದ ನಮ್ಮ ಹೊಲ್ದಾಗಿನ ಸೊಪ್ಪು ಬಲೆ ಚೆನ್ನಾಗ್ ಬಂದದೆ. ಅಕ್ಕ ನಾನೇ ಕೇಳೋಣ ಅನ್ಕೊಂಡ್ ಏನ್ ಇಷ್ಟೇ ಸೊಪ್ಪು ತಂದು ಕೊಟ್ಟಿದ್ದೆ, ಇದ್ರಾಗ ಏನ್ ಮಾಡ್ಲಿ ನಾನು? ನಮ್ ಹೊಲ್ದಾಗಿಂದ ತಂದು ಕೊಟ್ಬಿಡ್ತೀನಿ, ಎಲ್ಲ ನಿನ್ ಎದ್ಮೇಲೆ ಹಾಕೊಂಡ್ಬಿಡ್ರಿ ಅಷ್ಟೊಂದು. ನೋಡ್ದ ನಿನ್ ಬಾಯ್ ಬಿದ್ದೋಗ ಎಂತ ಮಾತುಗಳು ಮಾತಾಡ್ತಿ ಹಿಂಗ ನಿನ್ ಸೊಪ್ಪು ನಿಕ್ಕೆ. ಅಕ್ಕ ಏನೋ ದಿಲ್ಲಿ ಮೇಡಮ್ ಅಕ್ಕೋ ಅಂತ ಬಂದ್ಬಿಟ್ರೋದು. ಎಲ್ಲಾರ್ಕಿ ಆಗ್ತಾನ. ಏನಮ್ಮ ಸಮಾಚಾರ? ಅವ್ರು ನಂಗೆ ಕೊಡಕ್ಕೋ ನಮ್ ದೊಡ್ಡಗಿಕ್ಕ ಅದಕ್ಕೆ ಅಕ್ಕೋ ಅನ್ಕೊಂಡು ಅಲ್ಲಾಡ್ಕೊಂಡ್ ಬಂದ್ಬಿಟ್ಟೆ. ಏನಿಲ್ಲ ಬಾ ಅಡ್ಕೆಲೆ ಹಾಕೋಣ. ಹೋಗಿ ಅಮ್ಮ ಹೋಗೋ. ಇರ್ಲಿ ಬಾ, ಹೋಗಿ ಹೋಗಾಕ್ರು ಬಾ. ಇರೇ ಅಮ್ಮ ತಿಂದಕ್ಕ ಎಲ್ಲಾಡ್ಕೆ ಕೊಡಮ್ಮಯ್ಯ. ಅಮ್ಮಯ್ಯ ನಿಮ್ ಗೊಡ್ಡ ಬೇದಿಲ್ಲಂತೆ. ಯಾರು ಹೇಳಿದ್ದಕ್ಕ? ಅಲ್ಲಿ ಯಾರ ಮಾತಾಡ್ಕೊಂತ ಇದ್ರಮ್ಮಯ್ಯೋ. ಅನ್ನೋದು ಯಾರೋ ಮಿಸ್ಟೇಕ್ ಜಾಸ್ತಿ ಆಗ್ಬಿಟ್ಟವ್ರೆ. ಬೇದಿಗ್ಲಕ್ಕಂತದಕ್ಕೋ. ಏನ ನಾಟಿ ಹೋಗಿದ್ಯಾ ಮಾಡೋದ್ ಮನೆಗೆ? ಮಾಡ್ತೀನಿ. ಆ ಡಾಕ್ಟರ್ಗೆ ಫೋನ್ ಮಾಡಿ ಸಾಕಾಯ್ತಾಯ್ತು. ಫೋನೇ ತೆಗೀನು. ನಿಮ್ ಮನೆಗೆ ಹಸಿ ಹುಲ್ಲ ಐತಮ್ಮಯ್ಯ? ಇಲ್ಲಕ್ಕ. ಎಕ್ಕ ಸಾಯಂಕಾಲ ಕೋಲಾರಮ್ಮಂತೆರಾಗ ಮಳೆ ಬಿದ್ದು ಒಳ್ಳೆ ಹುಲ್ ಬಂದದಂತೆ, ಹೋಗೋಣ ಕೊಯ್ಕೊಂಬರಕ್ಕ. ಹೂನಕ್ಕ ಹೋಗೋಣ. ಆ ರಾವಕ್ಕಂತೆಲ್ಲ ಹೇಳ್ಬೇಡ ನೀನ್. ಅಯ್ಯಮ್ಮನೆ ಬಂದೆಲ್ಲ ಹೊರಿಕೊಂಡು ಹೋಗ್ಬಿಡ್ತಾಳೆ. ಜೊತೆಗಿರ್ತಾರಂತ ಅಷ್ಟೇ ಅಮ್ಮಯ್ಯೋ. ಅವರೆಲ್ಲ ಹೊರಗ್ಬಿಟ್ರೆ ಆಮೇಲೆ ಬೇಡ, ನಾನ್ ನೀನಿಬ್ರೆ ಹೋಗೋಣ. ಹೋಗೋಣ. ಏನು ಚೆನ್ನಾಗಿ ರೆಡಿ ಆಗ್ತಿದ್ಯಾ ಇದೆಲ್ಲ ಹಾಕೊಂಡು? ವಾರ ಮಾಡಿದ್ನಲ್ಲ ಮಾರಮ್ಮನ ದೇಶ ಅಯ್ಯೋ. ಹೌದೇನು? ಅಡ್ಗೆ ಏನ್ ಮಾಡಿದ್ದಕ್ಕ? ಅಯ್ಯೋ ಸೊಪ್ಪಿತ್ತಲ್ಲ ಮೈನ ನಿಂದು, ಅದ್ರಾಗ ಸೊಪ್ಪು ಹೆಸರು ಮಾಡಿದ್ನಮ್ಮಯ್ಯೋ. ಹೌದಾ? ಏನೋ ಈ ಸಾಲ್ ನಮ್ಮ ನಾಲ್ಗೆ ರುಚಿ ಪಡೋದು. ಏನ್ ಮಾಡೋದು, ಇನ್ನೊಂದ್ 2 ವಾರ ಹಂಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಮ್ಮಯ್ಯೋ.
ಅಮ್ಮಯ್ಯ ಗಣೇಶನ ಹಬ್ಬಕ್ಕೆ ನಿಮ್ ತೋರ್ಮನವ್ರು ಬಂದ್ ಕೂಗಿದ್ರೇನಾ? ಇಲ್ಲಕ್ಕೋ. ಯಾಕಮ್ಮಯ್ಯ? ಅಯ್ಯೋ ಅದೇ ಮೊನ್ನೆ ಆಸ್ತಿ ವಿಚಾರಕ್ಕೆ ನಾನು ಅವ್ರ ಮೇಲೆ ಕೇಸ್ ಹಾಕ್ತಿಲ್ಲ. ಅದು ನಿಮ್ಮನೆಗೆ ಹೇಳವ್ರ? ಹೂನಮ್ಮಯ್ಯೋ, ಒಂದ್ ವಾರ ಮುಂಚೆ ಓದ್ತೀನಿ ನಾನು. ಬಂದ್ ಮನ್ ಕೇಳ್ಬಿಟ್ಟು ಹೋಗೋರೆ. ಆಸ್ತಿ ವಿಚಾರಕ್ಕೆ ನಾನು ಒಂದೇ ಒಂದ್ ಕೇಸ್ ಹಾಕಿದ್ ನೋಡಕ್ಕೋ, ಅದು ಕೂಡ ಬಂದ್ ಹೇಳಲ್ಲ. ಹೋಗಿ ಬಿಡಮ್ಮಯ್ಯ. ಏನ್ ಮಾಡಕ್ಕ? ಅಮ್ಮಯ್ಯ ನಂಗ್ ಟೈಮ್ ಆಯ್ತು, ನಾನು ಓದ್ತೀನಿ. ಇನ್ನ ಮುಸ್ಲಿಮ್ ಎತ್ಕೊಂಬರಿಲ್ಲ ಇನ್ನ ಕೋರಷ್ಟೇ ಉಳ್ಕೊಡ್ತಿತ್ತು ಹೋಗಕ್ಕೋ. ಬಾ ಎದ್ದೇಳು ಹೋಗಮ್ಮ. ಅದು ಹಳ್ಳಿ ಕಾನ್ಸೆಪ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸುಷ್ಮಾ ವ್ಲಾಗ್ಸ್ ಕೋಲಾರ್. ಏನೇ ಎಲ್ಲಿ ನೋಡಕ್ ಹೋಗಿದ್ದಂತೆ? ಏನ್ ಸೆಟ್ಗಿ ಕಾಯ್ತಾ ಇಲ್ಲ ಮಗಂತ? ಯಾರು ಹೇಳ್ಬಿಟ್ರಮ್ಮ ಅಷ್ಟೇ ನಿಮ್ ಸ್ವಾಮಿ? ಆ ಡೈರೆಕ್ಟ್ ಆಗಿ ಬೆಳಿಗ್ಗೆ ಹಾಲ್ ಹಾಕಕ್ ಹೋಗಿದ್ನೆ, ಅವಾಗ ಮಾತಾಡ್ಕೊಂತ ಇದ್ರು. ಸರಮ್ಮ ಹೋಗಿದ್ನಮ್ಮ, ಯಾವ್ದು ಸೆಟ್ ಆಗಿಲ್ಲ. ಯಾವ್ದೋ ಒಂದ್ ಹೇಳ್ಬಿಟ್ಟು ಬಂದಿದ್ರಿ, ನೋಡೋಣ ಏನ್ ಹೇಳ್ತಾರೋ. ಯಾವ್ಯಾವ ಊರ್ಗ್ ಹೋಗಿದ್ದೆ? ಹೊಸಕೋಟೆ, KR ಪುರಂ, ಗಂಡಳ್ಳಿ, ಬಿಳಿಶಿವಾಲೆ ಎಲ್ಲ ಹೋಗಿದ್ನಮ್ಮ. ಹೋಗ್ಬೇಕು, ಬರೋ ಭಾನುವಾರ ಹೋಗೋಣ ಅಂತ. ಯಾರೋ ಒಪ್ಪಿದ್ನ ಇಲ್ಲ ಮಗನ? ಮಗನ ಒಪ್ತಿರೇನಮ್ಮ? ಮಗನ ಎಲ್ಲ ಒಪ್ಕೊಂತಾನೆ. ಆ ಹೆಣ್ಣುಗಳು ಒಪ್ರಮ್ಮ ಸ್ವಾಮಿ. ಅಯ್ಯೋ ರೈತಿಗೆ ನಾವ್ ಹೆಣ್ಣು ಕೊಡಲ್ಲ ಅಂತಾರೆ. ಆಫೀಸಾಗ ಕೆಲಸ ಮಾಡೋನಲ್ಲ ರೈತನಾಗ್ಲಿ, ಒಟ್ಕ ಅನ್ನದಾನೆ ತಿನ್ನೋದು. ನೆನ್ಕಲ್ಲ ತಿಂತಾರೆ ನೋಡ್ತೀನಿ. ಏನವ್ರು ಅವಾಗೆ ಹುಡ್ಗುಂತಾಗ ಮಾತಾಡ್ಬೇಕು ಅನ್ನೋದು. ಹುಡುಗಿ ಎಲ್ಲ ಸಿಗ್ಗು ಬೇಡ ಹುಡುಗಿಗೆ ಹೋಗಿ. ಹುಡುಗನೇ ನಾನಿಲ್ಲ. ಏ ಹುಡುಗ, ಅಯ್ಯೋ ನಾನ್ ಹೋಗಲ್ಲಮ್ಮ ಅಂತಾನೆ ಮಾತಾಡಿಲ್ಲ ಹುಡುಗನ ಮೇಲೆ ಹೋಗ್ಬಿಟ್ಟು. ಹೋಗಿ ಸಿಗ್ಗನ್ನೋದೇ ಇಲ್ಲಮ್ಮ ಈಗಿನ ಕಾಲದ ಹುಡುಗಿರ್ ಕಥೆನೇನೋ. ಬಿಟ್ರೆ ಅವ್ರ ಬಂದ್ಬಿಡ್ತಾರಮ್ಮ ಯೋಗಣ್ಣು ನೋಡಕ್ಕ ನಿಮ್ ಮನೆಗಿರೋ ಅಂತ. ಅಮ್ಮಯ್ಯ ಹೋದ್ರೆ ಹೋಗ್ಲಿ, ಮೊನ್ನೆ ವಾರ ನೋಡಿದಲ್ಲ ಬಂಗಾರಪೇಟೆಗೆ ನೋಡಿದ್ ಹುಡುಗಿ ಏನಲ್ಲಮ್ಮಯ್ಯ? ಆ ಅಮ್ಮನ್ ನಾವು ಕಾರಾಗ ಹೋಗಿಲ್ಲ ಅಂತಮ್ಮ. ಆ ಕಾರಾಗೆ ಹೋಗಲ್ಲ, ಅವ್ರ ಮನೆ ಮುಂದೆ ಇಳಿಬೇಕಂತ ನಾವು. ಕಾರಾಗ ಬಸ್ಸಾಗೆಲ್ಲ ಹೋದ್ರಿ ಎಲ್ಲಿ ನೋಡ್ತಾರೆ? ಎಲ್ಲಿ ನೋಡ್ತಾರೆ ಹೇಳು? ಅಲ್ದ್ರ ಮೊದ್ಲು ನಂಗೆ ಮಾಂಗಲ್ಯ ಚೈನ್ ಹಾಕೊಡ್ಬೇಕಂತ ಕಾಲ. ಈ ಅಮ್ಮನ್ ಹಾಕಿದ್ರೆ ನಮ್ಮ ದೊಡ್ಡ ಸೊಸೆ ನಾನು ಏನಂತ ಹೇಳು? ಹಿಡ್ಕೊಂಡು ಆಚೆ ಹಾಕೊಳ್ಳೋ ಇದಮ್ಮಯ್ಯೋ ನೀನು. ಮೂಲೆ ಮನೆ ಅದೇ, ಅದೆಲ್ಲ ಮಾರ್ದವಾಗ ಇಬ್ಬರು ಸೊಸೆದಕ್ಕೂ ಒಂದೇ ಸತಿ ಹಾಕ್ತೀನಿ ಅಂತ. ಇಲ್ಲಂತ ಈ ಅಮ್ಮನ್ ಫಸ್ಟೇ ಹಾಕ್ಬಿಡ್ಬೇಕಂತ. ಇನ್ನೊಬ್ಳು ಚಿಕ್ಕಳು ಹೇಳಮ್ಮಯ್ಯ. ಅಕ್ಕ ಇನ್ನೊಂದು ಹುಡುಗಿ ಹೇಳ್ತಾಳಕ್ಕ, ಅಲ್ಲ ಅವ್ರಿಬ್ರು ಮದ್ವೆ ಆದ್ಮೇಲೆ ಸಪರೇಟ್ ಆಗಿರ್ಬೇಕಂತ. ಅವ್ರಿಬ್ರೆ ಬೆಂಗಳೂರಾಗ ನೋಡ್ದಾ? ನೋಡಕ್ಕೇನೋ ಅವ್ನ್ ಕಿತ್ತಾಕೋಬೇಡಮ್ಮಯ್ಯ. ಅಲ್ಲ ಸಾಯೋ ಕಾಲದಾಗ ಒಂದಿಷ್ಟಪ್ಪ ಇಟ್ಟಾಕಲ್ಲ, ನಾವೇನೋ ಆಸ್ತಿರ್ತೀರಿ ಮಕ್ಳು ಅಂತಿದ್ರಿ. ಹಿಂಗ ಹೇಳೋದು ಮಗನೇ ನನ್ನ ಹತ್ರಕ್ಕ. ಅಯ್ಯೋ ನಾನ್ ಹೋಗಲ್ಲ ಅಂತಾನ ಅವನು. ಬೇಡ ಬಿಡಮ್ಮಯ್ಯೋ ಆ ಹೆಣ್ಣು. ಅಲ್ಲ ನಾವೇನೋ ಈ ಹಳ್ಳಿಯಾಗ ಗೊಡ್ಡು ಗೋದೆ ಹಳ್ಳಿ ಸೊಪ್ಪು ಖಾರ ಅಂತಿದ್ದೀರಿ, ಅವ್ರಂಗೆಲ್ಲ ಹೇಳ್ತಾರ. ಯಾವ್ದೋ ಒಂದ್ ಹಳ್ಳಿಯಿಂದ ನೋಡಂಗೆ ಗಂಟಾಕ್ಬೇಕು. ಇನ್ನಷ್ಟು ಇನ್ನೇನ್ ಮಾಡೋದು? ದೇವರಾಗೆ ನೋಡಮ್ಮಯ್ಯೋ ಯಾರನ್ನ. ಶಾಸ್ತ್ರ ಸಂಪ್ರದಾಯ ಬೇಡ, ಅದಕ್ಕೆಲ್ಲ ಒಂದು ಹೆಣ್ಮಕ್ಳ. ಅಯ್ಯೋ ಇವಾಗಿನ ಕಾಲದಾಗ ಹೆಣ್ಮಕ್ಳು ತಾವೆಲ್ಲ ಇಲ್ಲದೆ. ಅಮ್ಮಯ್ಯ ನಿಧಾನ ಆದ್ರೂ ಪರವಾಗಿಲ್ಲ, ಅಷ್ಟು ನೋಡಿ ಮಾಡಿ ಮಾಡು. ಆಗ ಬದುಕೋದ್ ಬಾಳೋದು ಮುಂದಕ್ಕೆ ಜಾಸ್ತಿ ಇರ್ತದೆ. ಆ ಪಾರ ತಕೊಂಡ್ ಮಗನ್ ಮಾಡ್ಕೊಂಬಂದ್ ಅವಳು ಓಡೋಗಿಲ್ಲ. ಸಿಟಿ ಸೊಸೆ ಅಂತ. ಹಳ್ಳಿದಾಗೆ ಕರಗಿದ್ರು ಯೋಚನೆ ಮಾಡ್ಬೇಡಮ್ಮಯ್ಯೋ, ಗುಣ ಚೆನ್ನಾಗಿರ್ಬೇಕಷ್ಟೇ. ಬದುಕುವಂತದ್ ನೋಡಕ್ ಮಾಡು. ನಾವೇನೋ ತೆಳ್ಗದ್ ಬೆಳಗಿರ್ಲಿ ಅಂತ ಆಸ್ಬಿದ್ರು ನಾವು. ಇಂತ ಕೆಲ್ಸ ಮಾಡ್ರೆ ನಮ್ಗೆ ಮರ್ಯಾದೆ ಇರ್ತದ? ಅವ್ರಾಗ ಅಷ್ಟೇ. ಆಮೇಲೆ ತೋಳಿಂದ ಬಟ್ಟೆಗ್ಲಾಕ್ ಹೋದ್ ನೋಡ್ತೀಯ, ಹೆಂಗ ಶೋಕಿಗಳು ನೋಡ್ತೀಯ. ಯಾಕೆ ಇಷ್ಟುದ್ದ ಬಟ್ಟೆ ಹಾಕಂತಳಮ್ಮಯ್ಯೋ? ಸರಿ ಹೇಳು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಕ್ಲೈಮೇಟ್ ಚೇಂಜಸ್ ಇಂದ ಲೈಟ್ ಆಗಿ ಹುಷಾರಿಲ್ಲ, ಸೊ ಮತ್ತೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುಷ್ಮಾ ವ್ಲಾಗ್ಸ್ ಕೋಲಾರ್.